ಕೃಷ್ಣಗಿರಿಗೆ ಬಂದಾಯಿತು. ನಮ್ಮ ಫೇಮಸ್ KPN ಫಿಶ್ಗೆ ಬಂದು ಅವನ ಓನರ್ನ ಮಾತಾಡಿಸಿ ಈಗ ಶಿಸ್ತಾಗಿ ಊಟ ಮಾಡೋಣ ಅಂತ. ರೈಸ್, ಸಾಂಬಾರು, ಪೀಸ್, ರಸಮ್, கிடைக்கும். ಪರಿ ಫಿಶ್ ಇದು ಡ್ಯಾಮ್ ಫಿಶ್. ಇದು ಕಟ್ಲಾ ಪರಿ ಡ್ಯಾಮ್ ಇಲ್ಲೇ. ಡ್ಯಾಮ್ ನೋಡಕ್ಕೆ ಏನಾದ್ರು ಬಂದಾಗ ನಿಮ್ಗಿದೆ ಡ್ಯಾಮ್ ಆ ಕಡೆ ಅಲ್ಲಿಂದ ಬರುತ್ತೆ ಡ್ಯಾಮು. ಆ ರೋಡಲ್ಲಿ ನಿಮ್ಗೆ ಇಲ್ಲಿಂದ ಬರ್ಬೇಕಾರೆ ಈ ಅಂಗಡಿ ಕಾಣುತ್ತೆ ನೋಡಿ. ರೆಕ್ಕೆ ಸಮೇತ ಕಿತ್ಕೊಬಂದ್ಬಿಡ್ತು. ನೋಡ್ತಾರೆ. ನಮಸ್ಕಾರ. ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ರು ಕೂಡ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಒಂದ್ ಒಳ್ಳೆ ಫುಡ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಕೃಷ್ಣಗಿರಿ ಡ್ಯಾಮ್ ಹತ್ರ ಬಂದಿದ್ದೀನಿ. ಇಲ್ಲಿ KPN ಅನ್ನೋ ಒಂದು ಒಳ್ಳೆ ಫಿಶ್ ಸ್ಟಾಲ್ ಇದೆ. ಅದು ತುಂಬಾನೇ ಫೇಮಸ್. ಅದು ಕೂಡ ಸಖತ್ತಾಗಿ ಮಾಡ್ತಾರಂತೆ ಫಿಶ್ ಎಲ್ಲ. ಸುಮಾರು 70 ವರ್ಷಗಳಿಂದ ಈ ಫಿಶ್ ಸ್ಟಾಲ್ ನ ನಡೆಸ್ಕೊಂಡು ಬರ್ತಿದ್ದಾರೆ. ಫಸ್ಟ್ ಅವ್ರು ಶುರು ಮಾಡಿದ್ದು ಅವ್ರ ತಂದೆ, ಆಮೇಲೆ ಈಗ ಅವ್ರ ಮಗ 22 ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನಿಮ್ಗೆ ಡ್ಯಾಮ್ ಅಲ್ಲಿ ಸಿಗೋ ದೊಡ್ಡ ಫಿಶ್ ಸ್ಲೈಸಸ್ ಎಲ್ಲ ಸಿಗುತ್ತೆ. ಆಮೇಲೆ ಜಿಲೇಬಿಲಿ ನಿಮ್ಗೆ ಪೆಪ್ಪರ್ ಮಾಡ್ತಾರೆ, ಮತ್ತೆ ರೆಡ್ ಮಸಾಲಾ ಮಾಡ್ತಾರೆ, ಪ್ರಾನ್ಸ್ ಮಾಡ್ತಾರೆ. ಈ ತರ ಫಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನು ಅಂತಂದ್ರೆ ಇಲ್ಲಿ ಸ್ಪೆಷಲ್ ಫುಲ್ ಜಾಗ ಇದೆ. ನಿಮ್ಗೆ ತವಾ ಫಿಶ್ ಯಾವ ತರ ನಿಮ್ಗೆ ಖಾರ ಬೇಕಾ, ಅವರೇ ಪಟ್ಟಂತ ಖಾರ ಏನಾದ್ರು ಹೇಳಿದ್ರೆ ಖಾರ ಎಕ್ಸ್ಟ್ರಾ ಮಾಡಿ ಕೊಡ್ತಾರೆ. ಅದೇ ತರ ಇದೆ, ಎಲ್ಲ ತರ ಫಿಶ್ ಇದೆ. ಓನರ್ ಹತ್ರ ಮಾತಾಡೋಣ. ಹಂಗೆ ಅವ್ರು ಯಾವಾಗ ಶುರು ಮಾಡಿದ್ದು, ಟೈಮಿಂಗ್ಸ್ ಪ್ರತಿಯೊಂದು ಕೂಡ ಅವ್ರ ಹತ್ರನೇ ಡೀಟೇಲ್ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಥವಾ ಅವ್ರು ತಮಿಳಲ್ಲಿ ಹೇಳ್ತಾರೆ, ಆದಷ್ಟು ನಾನು ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನನ್ಗೆ ಅರ್ಥ ಆದ್ರೆ. ನನಗೆ ಕೂಡ ಬರೋದು ಸ್ವಲ್ಪ ತಮಿಳೇ. ಆಮೇಲೆ ಬಂದ್ಬಿಟ್ಟು ಏನೋ ಗುಂಡ ತಮಿಳ್ ಮಾತಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ನಾನು ಇರೋದು ತಮಿಳ್ನಾಡಲ್ಲೇ. ಸೊ ಅವ್ರ ಭಾಷೆಗೆ ಮರ್ಯಾದೆ ಕೊಟ್ಟು ಮಾತಾಡ್ಲೇಬೇಕಾಗತ್ತೆ. ಆಯಾ ರಾಜ್ಯಕ್ಕೆ ಹೋದಾಗ ಆಯಾ ಭಾಷೆಗೆ ಮರ್ಯಾದೆ ಕೊಟ್ರೆ ಸೂಕ್ತ. ಹಾಗೂ ಅದೊಂಥರ ಇದು. ಈಗ ಅದೆಲ್ಲ ಏನು ಫಿಲಾಸಫಿ ಏನ್ ಮಾತಾಡೋದು ಅಥವಾ ಏನ್ ಬೋಧನೆ ಮಾಡೋದೇನಿಲ್ಲ. ಬನ್ನಿ ಒಳಗೆ ಹೋಗೋಣ, ಓನರ್ನ ಮಾತಾಡ್ಸೋಣ. ಹಾಗೆ ನಿಮ್ಗೆಲ್ಲ ಜಾಗ ಎಲ್ಲ ತೋರಿಸ್ಕೊಡ್ತೀನಿ, ಯಾವ್ಯಾವ ಮಸಾಲ ಸಿಗುತ್ತೆ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಒಳಗೆ ಹೋಗೋಣ. ಇದೇ KPN ಫಿಶ್. ಇದನ್ನ ಶುರು ಮಾಡಿದ್ದು ಇಲ್ಲಿದಾರಲ್ಲ ಫೋಟೋ, ಅವರ ತಂದೆ 70 ವರ್ಷಗಳ ಹಿಂದೆ. ಇದು ನಿಮ್ಗೆ ಡ್ಯಾಮ್ ಹತ್ರನೇ ಬರುತ್ತೆ, ಕೃಷ್ಣಗಿರಿ ಡ್ಯಾಮ್ ಹತ್ರನೇ ಬರುತ್ತೆ. ಸೊ ಇದು ನಿಮ್ಗೆ ಇಲ್ಲಿ ಎಲ್ಲಾ ಐಟಮ್ಸ್ ಸಿಗುತ್ತೆ. ಪಡ್ಡು, ಹಾಗೆ ಪಡ್ಡುಗೆ ಫಿಶ್ ಮಸಾಲ ಹಾಕ್ಬಿಟ್ಟು ಅದು ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ ಇಲ್ಲಿ ಏನೇನ್ ಕಾಣಿಸ್ತಿದೆ ಅಷ್ಟೇ ಐಟಮ್ ಕೂಡ ಸಿಗುತ್ತೆ. ಇಲ್ಲಿ ತವಾ ಫಿಶ್ ಮಾಡೋ ಜಾಗ. ಇಲ್ಲಿ ಅವರೇ ಓನರು. ಅಲ್ಲಿ ಚಪ್ಪಕಾಯಿ ಇದ್ ಮಾಡ್ತಿದಾರಲ್ಲ ಇವರೇ ಓನರು. ಇಲ್ಲಿ ನಿಮ್ಗೆ ಫಿಶ್ ಮಾಡೋ ಜಾಗಗಳು. ನಿಮ್ಗೆ ತವಾ ಫಿಶ್ ಆಗ್ಲೇ ಹಾಕಿದ್ರೆ ನೋಡಿ, ಅಲ್ಲಿ ಪೆಪ್ಪರ್ ಇದೆ, ಇಲ್ಲಿ ರೆಡ್ ಮಸಾಲ ಇದೆ, ಹಾಗೆ ಪ್ರಾನ್ಸ್ ಆಗ್ಲೇ ಹಾಕಿದ್ರೆ ಎತ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವರು ಇದಾರಲ್ಲ ಫಿಶ್ ಮಸಾಲ ಕಳ್ಸೋರು ಇವರು. ಇಲ್ಲಿ ಎಲ್ಲ ಫಿಶ್ಗಳು ನೋಡ್ಬೋದು. ಅಣ್ಣ ಎಲ್ಲ ಜಿಲೇಬಿನೇ ಅಲ್ಲ. ಇದು ರೆಡ್ ಮಸಾಲ, ಇದು ಗ್ರೀನ್ ಮಸಾಲ, ಇದು ಪ್ರಾನ್ಸ್, ಅಣ್ಣ ಕಟ್ಲಾ ಚಿಲ್ಲಿ, ಕಟ್ಲಾ ರೌಂಡ್ ಪೀಸ್, ಇದು ಡ್ಯಾಮ್ ಫಿಶ್ ಇದು. ಸೊ ಇಷ್ಟು ಕೂಡ ಸಿಗುತ್ತೆ. ಸೊ ಇಷ್ಟು ಕೂಡ ಇವ್ರ ಹತ್ರ ಫಿಶ್ಗಳು ಸಿಗುತ್ತೆ. ಇಲ್ಲಿ ಎತ್ಕೋತಾರೆ. ಅಂದ್ರೆ ಇವರು ಒಂದೇ ಸತಿ ಕಳ್ಸಿ ಇಡಲ್ಲ, ಬೇಕಾದಂಗೆ ಕಳ್ಸಿ ಎತ್ಕೋತಾರೆ ನೋಡಿ. ಅದೆಲ್ಲ ಅಲ್ಲೆಲ್ಲ ಕಳ್ಸಿ ಹಂಗೆ ಆಗ್ಲೇ ಇಟ್ಟಿದ್ದಾರೆ. ಸೊ ಇಲ್ಲಿ ಫಿಶ್ ಮಾಡೋದಾಗ ಅವರೇ ಮಾಡೋದು. ಎಷ್ಟೇ ಜನ ಬರ್ಲಿ ಏನೇ ಇರ್ಲಿ ಬೇರೆಯವರು ಬಿಡೋದೇ ಇಲ್ಲ, ಅವರೇ ಮಾಡೋದು ಫಿಶ್. ಅಂದ್ರೆ ತವಾ ಫಿಶ್ ಅವರೇ ಮಾಡೋದು. ಇವರೇ ಫೇಮಸ್. ನೀವೇನಾದ್ರು ಕೃಷ್ಣಗಿರಿಗೆ ಡ್ಯಾಮ್ಗೆ ಈ ಕಡೆ ಏನಾದ್ರು ಬಂದಾಗ ಹೈವೇಲಿ ಹೋಗ್ಬೇಕಾರೆ, ಡ್ಯಾಮ್ ನೋಡಕ್ ಏನಾದ್ರು ಬಂದಾಗ ನಿಮ್ಗಿದೆ ಡ್ಯಾಮ್ ಆ ಕಡೆ ಅಲ್ಲಿಂದ ಬರೋದು ಡ್ಯಾಮು. ಆ ರೋಡಲ್ಲಿ ನಿಮ್ಗೆ ಇಲ್ಲಿಂದ ಬರ್ಬೇಕಾರೆ ಈ ಅಂಗಡಿ ಕಾಣುತ್ತೆ ನೋಡಿ. ಈ ಅಂಗಡಿಗೆ ಇಲ್ಲಿ ಬರ್ಬೇಕು. ಡ್ಯಾಮ್ ರೂಟ್ ಇದೆ ಹಿಂಗೆ, ಮೈನ್ ರೋಡ್ ಇಂದ ಆ ಕಡೆಯಿಂದ ಬರೋದು ನಾವು. ಇದೇ ರೂಟು, ಇಲ್ಲೇ ಬರೋದು ನೀವು ನೋಡಿ. ಆಗ್ಲೇ ಎತ್ಕೊಂಡ್ರು ಎತ್ಕೊಂಡು ಹಾಕ್ತಾ ಇರ್ತಾರೆ. ಚೆಬಗಾಯಿ ತಿಂತವ್ರೆ. ಕಳ್ಸೋದಕ್ಕೆ ನಾನು ವೇಟ್ ಮಾಡ್ತಾ ಇದೀನಿ. ಇದು ಖಾಲಿ ಆಗಿದೆ, ಇನ್ನೇನು ಕಳಿಸ್ಬೋದು. ಈಗ ಕಳ್ಸೋ ಜಾಗ ಅದೇನೆ, ಅಲ್ಲಿ ಕಳಿಸ್ತಾರೆ, ಇದು ಮಾಡ್ತಾರೆ. ಇನ್ನ ಇಲ್ಲಿ ಫಿಶ್ ರೆಡಿ ಮಾಡಿ ಕೊಟ್ರೆ, ಸೊ ಅಲ್ಲಿದೆಯಲ್ಲ ಜಾಗ, ಅದೇ ಜಾಗ ಟೇಬಲ್. ಸೊ ಇದು ಇಷ್ಟು ಇವ್ರದೇ ಜಾಗ. ಇಲ್ಲಿ ನಿಮಗೆ ಟೇಬಲ್ ಹಾಕ್ತಾರೆ, ಹಾಗೆ ಮುಲ್ಲಿಡೋದಕ್ಕೆ ಸಪ್ರೇಟಾಗಿ ಒಂದು ಪೇಪರ್ ಕೊಡ್ತಾರೆ. ಸೊ ಈಗ ನಾನು ಓನರ್ನ ಮಾತಾಡ್ಸೋಕೋಣ.
ನಮ್ಮ KPN ಫಿಶ್ ಸ್ಟಾಲ್ಗೆ ಬಂದಿದ್ದೀನಿ. ಕೃಷ್ಣಗಿರಿಯಲ್ಲಿ ಇವರು ತುಂಬಾನೇ ಫೇಮಸ್. ಅಣ್ಣ ನಮಸ್ಕಾರ. சார் வணக்கம் சார். வணக்கம் சார். அண்ணா உன்ன அது உங்க பேர்? நான் கேபிஎன் சேகர். என்னோட பேர் கேபிஎன் சேகர். ஆஹா. கிருஷ்ணகிரி கிருஷ்ணகிரி டேம் டேமுக்கு மேல 2 கிலோமீட்டர் நம்ம கடை இருக்குது. கேபிஎன் ஹோட்டல். கேபிஎன் ஹோட்டல் இது ஒழிச்சு எவ்வளவு வருஷம் ஆயிடுச்சு கடை சுரு பண்ணிட்டு? சார் அது வந்து அப்பா காலத்துல இருந்து கடை போட்டு இருக்கோம். அப்பா கடை? ஆமா, அப்பா ரெடி பண்ண கடை. அப்பா காலத்துல கடை போடுறோம். ஒரு 60-70 வருஷமா கடை ரன் பண்ணிட்டு இருக்கோம். எவ்வளவு? ஒரு 70 வருஷமா கடை ரன் பண்ணிட்டு இருக்கோம். ஆமா, அப்பா கடை போடுறது. அப்பா கடை நான் ஒரு 22 வருஷம் நான் கடை நடத்திட்டு இருக்கிறேன். 22 years நான் நடத்திட்டு இருக்கிறேன். என்ன கிடைக்குமோ சார் 9 மணிக்கு மீன் ஸ்டார்ட் பண்ணிடுவேன். 9 மணிக்கு ஸ்டார்ட் பண்ணிடுவேன். 9 மணில இருந்து 10 மணிக்கு எறா வந்துரும். எறா, கட்லா ஸ்லைஸ், பிரான்ஸ். இது கட்லா டேம் ஃபிஷ். இது கட்லா பெரிய ஃபிஷ். ஒரு இது ஒரு நிமிஷம். கட்லா பெரிய ஃபிஷ். இது டேம் ஃபிஷ். இது கட்லா பெரிய டேம் இல்ல? டேம். இது பாறை சில்லி. இது பாறை சில்லி. இது ஜிலேபி, பெப்பர் ஜிலேபி. இது மசாலா. அது மேல பாத்தீங்கன்னா நம்ம கிட்ட சாப்பாடு இருக்குது. மீன் குழம்பு. பிரியாணி. எவ்வளவு அது சார்? சாப்பாடு 70 ரூபா சார். அந்த ரைஸ் இன்னொரு 20 rupees. சாப்பாடு 70 rupees. என்ன கிடைக்குமோ சார்? மீன் குழம்பு, குழம்புல ஒரு மீன், ரசம் கிடைக்கும். ரைஸ், சாம்பார், ஒரு பீஸ், ரசம் கிடைக்கும். அது 70 rupees. இது எவ்வளவு சார்? இது வந்து கிலோ கணக்கு சார். கிலோ? ஆமா சார். 1/4 கிலோ 100 ரூபா சார். இது 1/4 கிலோ 100 ரூபாய். 1/4 கிலோ 100 ரூபா. பிரான்ஸ் வந்து 1/4 கிலோ 200 ரூபா சார். 200 rupees. சரி அண்ணா. எனக்கு ஒரு மசாலா, ஜிலேபி மசாலா. ஓகே சார். ஒரு பிரான்ஸ். ஓகே சார். ஒரு ஸ்லைஸ். ஓகே சார். ரைஸும் 70 rupees மீல்ஸ். ஓகே சார். எனக்கு தமிழ் கொஞ்சம் வருது. ஓகே சார். ஓகே. தேங்க்யூ சார். தேங்க்யூ. ಕೃಷ್ಣಗಿರಿಗೆ ಬಂದಾಯ್ತು. ನಮ್ಮ ಫೇಮಸ್ KPN ಫಿಶ್ಗೆ ಬಂದು ಅವನ ಓನರ್ ನ ಮಾತಾಡಿಸಿ ಈಗ ಶಿಸ್ತಾಗಿ ಊಟ ಮಾಡೋಣ ಅಂತ ಟೇಬಲ್ ಮುಂದೆ ಆರಾಮಾಗೆ, ಸರಿ ಟೇಬಲ್ ಮೇಲೆ ಎಲ್ಲ ಐಟಮ್ ತರಿಸ್ಕೊಂಡಿದೀನಿ. ಒಂದ್ರಲ್ಲಿ ಪ್ರಾನ್ಸ್ ಇದೆ, ಇನ್ನೊಂದು ಫಿಶ್ ಇದೆ, ಇದು ಬಂದು ಜಿಲೇಬಿ, ಇನ್ನೊಂದು ಒಂದು ಕಟ್ಲಾ ಸ್ಲೈಸು, ಮತ್ತೆ ರೈಸು, ಆಮೇಲೆ ಸಾಂಬಾರು, ಫಿಶ್ ಇದೆ. ಸೊ ಇಷ್ಟು ಕೂಡ ಇದೆ. ಹಂಗೆ ರಸಂ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ನ್ಯೂಸ್ ಪೇಪರ್ ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಓದಕ್ಕಲ್ಲ, ಹಿಂಗ್ ಹಾಕೊಂಡು ಇಲ್ಲಿ ಮುಳ್ಳುಗಳು ಬರ್ತಾವಲ್ಲ, ಮುಳ್ಳುಗಳನ್ನೆಲ್ಲ ನ್ಯೂಸ್ ಪೇಪರ್ ಒಳಗೆ ಹಾಕ್ಬೇಕು. ಆವಾಗ ಅದಕ್ಕೆ ಸಪರೇಟ್ ಆಗಿ ಎಲ್ಲರಿಗೂ ನ್ಯೂಸ್ ಪೇಪರ್ ನ ಕೊಡ್ತಾರೆ. ಸೊ ಇನ್ನ ಟೇಸ್ಟ್ ವಿಚಾರಕ್ಕೆ ಹೋಗೋಣ, ಟೇಸ್ಟ್ ಮಾಡಕ್ ಹೋಗೋಣ. ಅಂದ್ರೆ ನಮ್ಮ KPN ಫಿಶ್ ಇದಾರಲ್ಲ, ಅವರು ತುಂಬಾ ಇಲ್ಲಿ ಅವರೇ ಆಲ್ಮೋಸ್ಟ್ ಆಲ್ ಒಂದ್ 50 ವರ್ಷದಿಂದ ಇರ್ಬೋದು ಅನ್ಕೋತೀನಿ. ಈಗ ಶುರು ಮಾಡ್ಬಿಡೋಣ ಟೇಸ್ಟ್. ಫಸ್ಟ್ ರೈಸ್ ಹೋಗೋಣ. ರೈಸ್ ಬಂದು ಲಿಮಿಟೆಡ್ ಬೇಡ, ರೈಸ್ ಬೇಡ. ಫಸ್ಟ್ ಪ್ರಾನ್ಸ್ ನ ಟ್ರೈ ಮಾಡ್ಬಿಡೋಣ. ಸೊ ಪ್ರಾನ್ಸ್ ನೋಡ್ಬೋದು, ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿ, ಟೊಮೊಟೊ, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ, ಕೊತ್ಮಿರಿನ ಹಾಕಿದ, ಕೊತ್ಮಿರಿ ಇಷ್ಟು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತವಾ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡಕ್ಕೆ ಅಂತೂ ಸೈಕ್ ಆಗಿದೆ. ಇನ್ನ ತಿನ್ನದೇ ಇರೋದು ಬಾಕಿ. ತಿನ್ನೋಣ. ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರೋದು. ಟೊಮೊಟೊ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಹಾಕಿ ಅದರಿಂದ ಒಂಥರ ನಾಲಿಗೆಗೆ ಮಜಾ ಸಿಗ್ತಾ ಇದೆ. ಒಂಚೂರು ಏನಾದ್ರು ಖಾರ ಇದ್ರೆ ಇನ್ನೂ ಸಕ್ಕತ್ತಾಗಿರೋದು. ಇನ್ನ ಚೆನ್ನಾಗಿದೆ. ಗುಳುಮ್ ಅಂತ ಹೊಟ್ಟೋಗ್ಬಿಡುತ್ತೆ. ಎತ್ಕೊಂಡು ಆರಾಮಾಗಿ ಬಾರಿಸ್ತಾ ಇರ್ಬೋದು. ಇನ್ನೊಂದ್ಸತಿ ಕೆಲವೊಂದೆಲ್ಲ ಏನಾಗ್ಬಿಡುತ್ತೆ, ಈ ಪ್ರಾನ್ಸ್ ಸ್ಮೆಲ್ ಹೊಡಿ ಎಕ್ಸ್ಪೆಕ್ಟ್ ಮಾಡ್ಬಿಡುತ್ತೆ. ಅದ್ರ ಸ್ಮೆಲ್ ಗಿಲ್ಲೆಲ್ಲ ಏನಿಲ್ಲ, ಆರಾಮಾಗಿ ತಿನ್ಬೋದು. ಇವಾಗ ಪ್ರಾನ್ಸ್ ಆಯ್ತು, ನೆಕ್ಸ್ಟ್ ನಮ್ಮ ಸ್ಲೈಸ್ ಹೋಗ್ಬಿಡೋಣ. ಸ್ಲೈಸ್ ನ ನೋಡ್ಬೋದು. ಇಲ್ಲಿ ನಿಮ್ಗೆ ಗ್ರೀನು ಇದೆ, ರೆಡ್ ಇದೆ. ಸೊ ಸ್ಲೈಸ್ ಮುರಿದ ತಕ್ಷಣ ಒಳ್ಳೆ ಹೂವ ಬಂದಂಗ್ ಬಂತು. ನಾ ತಿನ್ನಕ್ ಶುರು ಮಾಡ.
ಇದ್ರಲ್ಲೂ ಮುಳ್ಳಿರುತ್ತೆ, ನೋಡ್ಕೊಂಡ್ ತಿನ್ಬೇಕು. ಹಿಂಗೆ ಬೈಕ್ ಹಾಕೊಂಡ್ರೆ ಮುಗಿತ ಕತೆ. ಟೇಸ್ಟ್ ವಿಚಾರಕ್ಕೆ ಹೋದ್ರೆ ಚೆನ್ನಾಗಿದೆ, ಸ್ವಲ್ಪ ಬಿಸಿ ಇದ್ರೆ ಚೆನ್ನಾಗಿರೋದು. ಅವ್ರು ಬಿಸಿ ಬಿಸಿಯಾಗಿ ತಗೊಂಬಂದ್ರೆ ನಾವು ವಿಡಿಯೋ ಶುರು ಮಾಡಿ ಮಾಡೋಷ್ಟು ಲೈಟ್ ಆಗಿ ಆರೋಗ್ಯದ. ಇನ್ನು ಬಿಸಿ ಬಿಸಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಇದು ಬಂದು ರೆಡ್ ಮಸಾಲ, ಇನ್ನು ಪೆಪ್ಪರ್ ಸಿಗುತ್ತೆ, ಗ್ರೀನ್ ಮಸಾಲ ಸಿಗುತ್ತೆ, ಅದೆಲ್ಲ ಟ್ರೈ ಮಾಡ್ಬೋದು. ನಾನ್ ಟ್ರೈ ಮಾಡ್ತಾ ಇರೋದು ಈಗ ರೆಡ್ ಮಸಾಲ. ಚೆನ್ನಾಗಿದೆ ತಿನ್ನೋದಿಕ್ಕೆ. ನೆಕ್ಸ್ಟ್ ನಮ್ಮ ಜಿಲೇಬಿಗೆ ಹೋಗ್ಬಿಡೋಣ. ಜಿಲೇಬಿ ನೋಡಕ್ಕೆ ಇಲ್ಲಿ ಜಿಲೇಬಿ ನೋಡೋದಕ್ಕೆ ಫ್ರೆಶ್ ಆಗಿದೆ, ನೀಟಾಗೆ ಮುರಿದು ನೋಡಿ, ನೋಡಕ್ಕಂತ ಫ್ರೆಶ್ ಆಗಿದೆ. ನೀಟಾಗಿ ಮುರಿದು ಬಾಯಿಗೆ ಹಾಕೋತಾ ಇರೋದೆ. ಮುಳ್ಳು ಜಾಸ್ತಿ ಇದೆ ಅಪ್ಪು ಇಲ್ಲೇ, ಹಿಂದಕ್ಕೋ. ಮುಳ್ಳು ಜಾಸ್ತಿ ಇದೆ, ಸ್ವಲ್ಪ ನೋಡ್ಕೊಂಡ್ ತಿನ್ಬೇಕು. ಆಕ್ಚುಲಿ ನನ್ ಫಿಶ್ ತಿನ್ನಕ್ಕೆ ಭಯ. ಈ ಅನ್ಬೇಕಾದ್ರೆ ಈ ಮುಳ್ಳಿನ ತಿನ್ನಲ್ಲ. ಇನ್ನೊಂದೇನ್ ಗೊತ್ತಾ, ಇದು ಎಷ್ಟು ತಿಂದ್ರು ಹೊಟ್ಟೆನೆ ತುಂಬಲ್ಲ, ತಿಂತಾನೇ ಇರ್ತೀವಿ, ಗೊತ್ತೇ ಆಗಲ್ಲ. ಮುಳ್ಳು ಬಿಡಿಸಿ ಮೆತ್ತಗ್ ತಿಂತ 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 ಇದನ್ನ ಒಂದು ತುತ್ತು ತಿನ್ನೋದಕ್ಕೆ 1 ನಿಮಿಷ ಆಗ್ಬಿಟ್ಟಿರುತ್ತೆ. ಆ 1 ನಿಮಿಷ ಆಗಿ ಇನ್ನೊಂದು ತುತ್ತು ತಿನ್ನೋಷ್ಟ್ರಲ್ಲಿ ಜೀರ್ಣನೇ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಎಷ್ಟು 2-3 ಮೀನ್ 4-5 ಮೀನ್ ತಿಂದ್ರು ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಅನ್ಸೋದೇ ಇಲ್ಲ. ನೀಟಾಗಿ ತವಾ ಮೇಲೆ ಹಾಕಿ ಫಿಶ್ನ ಎಣ್ಣೆ ಒಯ್ದು ರೋಸ್ಟ್ ಮಾಡಿ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಬಿಟ್ಟು ಒಂದು 20 ನಿಮಿಷ ಬೇಯಿಸ್ಬೋದು ಅನ್ಸುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಬಿಟ್ಟು ತಗೊಂಬಂದು ಕೊಟ್ಟಿರೋ ಫಿಶ್ಗಳು ಇವೆಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರೆ. ಇದು ಹೇಳ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಎಣ್ಣೆ ಅಂತೂ ವಿಪರೀತ ಹಾಕ್ತಾರೆ. ಇದಕ್ಕೆ ಹಾಕಿರೋ ಮಸಾಲ ಕೂಡ ಬಂದು ರೆಡ್ ಮಸಾಲಾನೆ, ಒಣಮೆಣಸಿನ್ಕಾಯಿ, ಆಮೇಲೆ ಲೈಟಾಗಿ ಪೆಪ್ಪರ್ ಹಾಕಿರ್ತಾರೆ ಅನ್ಸುತ್ತೆ. ಲೈಟಾಗಿ ಪೆಪ್ಪರು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ತವ ಮೇಲೆ ಹಾಕ್ಬಿಟ್ಟು ತಗೊಂಬಂದು ಕೊಟ್ಟಿರೋ ಫಿಶ್. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬಿಸಿ ಇರ್ಬೇಕಿತ್ತು ಅಷ್ಟೇ. ಅವ್ರು ತಗೊಂಬಂದಾಗ ಬಿಸಿ ಇರುತ್ತೆ, ನಾವು ತಿಂದು ತಿಂದು ಅದು ತಿನ್ನೋಷ್ಟಲ್ಲೇ ಲೇಟ್ ಆಗ್ಬಿಟ್ಟಿರುತ್ತೆ. ಸೊ ಟೇಸ್ಟ್ ವೈಸು ಚೆನ್ನಾಗಿದೆ. ಮುಳ್ಳು ಇದೆ, ರೆಕ್ಕೆ ಸಮೇತ ಕಿತ್ಕೊಂಡ್ಬಂದ್ಬಿಡ್ತು. ಇವಾಗ ಅಷ್ಟು ಐಟಮ್ ಕೂಡ ಟ್ರೈ ಮಾಡಾಯ್ತು. ಫೈನಲ್ ಟಚ್ ಅನ್ನ ಫಿಶ್ ಸಾಂಬಾರ್ನ ಟ್ರೈ ಮಾಡ್ಬಿಡೋಣ. ಸೊ ಈಗ ಫಿಶ್ ಸಾಂಬಾರು 1 ಪೀಸ್ ಸ್ಲೈಸ್ ಕೊಟ್ಟಿದ್ದಾರೆ. ಅನ್ನ ಸಾಂಬಾರು ನೋಡಿ, ಇದ್ರಲ್ಲಿ ಮುಳ್ಳಿರುತ್ತೆ, ಹುಷಾರಾಗಿ ತಿನ್ಬೇಕು. ನೀಟಾಗಿ ಕಲಿಸ್ಕೊಂಡು ತುತ್ತು ಎತ್ಕೊಂಡು ಲೈಕ್ ಆಗಿದೆ ಗುರು. ಟೇಸ್ಟು ಹುಳಿ ಹುಳಿಯಾಗಿ, ಮಸಾಲ ಭರಿತವಾಗಿ ತಿನ್ನಕ್ಕೆ ಮಜಾ ಇದೆ. ಅದರಲ್ಲೂ ಆ ಹುಳಿ ಟೇಸ್ಟು ಆ ಬಾಯಿಗೆ ಎಳಿತಿದೆ. ಇದೆಲ್ಲದಕ್ಕಿಂತ ನಂಗೆ ಇದೇ ಇಷ್ಟ ಆಯ್ತು. ಏನಾದ್ರು ಅನ್ಕೊಳ್ಳಿ, ನಂಗೆ ತವಾ ಫಿಶ್ಗಿನ ನಂಗೆ ಅನ್ನ ಆ ಫಿಶ್ ಸಾಂಬಾರು ಸಖತ್ ಇಷ್ಟ ಆಯ್ತು. ಇಲ್ಲಿ ಬಂದು ಫಿಶ್ ಸಾಂಬಾರು ಹಾಗೂ ನಮ್ಮ ಸ್ಲೈಸ್ಗಳನ್ನ ಟ್ರೈ ಮಾಡಿ. ಇನ್ನು ಬೇರೆ 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 ಫ್ಲೇವರ್ಸ್ ಇದೆ, ಹಂಗೆ ಬೇರೆ ಬೇರೆ ಫಿಶ್ ಕೂಡ ಸಿಗುತ್ತೆ. ದೊಡ್ಡ ದೊಡ್ಡ ಸ್ಲೈಸ್ ಎಲ್ಲ ಇದಾವೆ, ಬಂದು ನೀವು ಟ್ರೈ ಮಾಡ್ಬೇಕು. ಇನ್ನ ರಸಂ ಕೊಟ್ಟಿರ್ತಾರೆ, ರಸಂ ಕೂಡ ಅನ್ನ ಸಾಂಬಾರ್ ಜೊತೆ ಹಾಕೊಂಡು ಅನ್ನಕ್ಕೆ ರಸಂ ಹಾಕೊಂಡು ಕೂಡ ತಿನ್ಬೋದು. ಸೊ ಈಗ ಕಚಪಿಚಿ ಮಾಡಕ್ ಕೊಟ್ಟಿದ್ದೀನಿ. ಎಲ್ಲ ನೀಟಾಗಿ ಬಿಡಿಸ್ಕೊಂಡು ನೆಮ್ಮದಿಯಾಗಿ ತಿನ್ಬಿಟ್ಟು ನಿಮ್ಗೆ ಹೊರಗಡೆ ಸಿಗ್ತೀನಿ. ಊಟ ಮಾಡ್ಬೇಕು. KPN ಫಿಶ್ ಸ್ಟಾಲ್ ಅಲ್ಲಿ ಫಿಶ್ ಮೀಲ್ಸ್ ತಿಂದೆ, ಆಮೇಲೆ ಜಿಲೇಬಿ ಫಿಶ್ ತಿಂದೆ, ಸ್ಲೈಸ್ ತಿಂದೆ, ಪ್ರಾನ್ಸ್ ತಿಂದೆ, ಇಷ್ಟು ಕೂಡ ತಿಂದೆ. ಫಿಶ್ ಮೀಲ್ಸ್ ಬಂದು 70 ರೂಪಾಯಿ. ಅದರಲ್ಲಿ ಒಂದು ಇಷ್ಟು ರೈಸು, ಆಮೇಲೆ ಸಾಂಬಾರು, ಆಮೇಲೆ ಒಂದು ಸ್ಲೈಸ್, ಆಮೇಲೆ ರಸಂ, ಇಷ್ಟು ಕೂಡ ಕೊಡ್ತಾರೆ. ಟೇಸ್ಟ್ ನನಗೆ ಫಿಶ್ ಸಾಂಬಾರ್ ಸಖತ್ ಇಷ್ಟ ಆಯ್ತು. ಆ ಸ್ಲೈಸ್ಗಿನ ನನಗೆ ಫಿಶ್ ಸಾಂಬಾರ್ ಅಂತೂ ತುಂಬಾ ತುಂಬಾ ಇಷ್ಟ ಆಯ್ತು. ನಾವಿರೋ ಜಾಗ ಬಂದು ಕೃಷ್ಣಗಿರಿ ಡ್ಯಾಮ್ ಇಂದ ವಿಲೇಜ್ಗೆ ಹೋಗೋ ರೋಡ್, ಮೈನ್ ರೋಡ್ ಅಲ್ಲೇ KPN ಫಿಶ್ ಸ್ಟಾಲ್ ಅಂತ ಬರುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಕನ್ಫ್ಯೂಸ್ ಮಾಡೋದೇ ಬೇಡ. ಲಿಂಕ್ ಹಾಕಿರ್ತೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದೇ ಜಾಗ ಬಂದ್ಬಿಡುತ್ತೆ. ಸೊ ನೀವು ಇಲ್ಲಿ ಬನ್ನಿ, ಇಲ್ಲಿ ಫಿಶ್ಗಳ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ ನಿಮ್ಗೆ. ಬಂದು ಟ್ರೈ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ನಿಮ್ಮ ಬೆಂಬಲ ನಂಗೆ ತುಂಬಾ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ, ಅಲ್ಲೂ ಕೂಡ ಹೋಗಿ ಲೈಕ್ ಮಾಡಿ, ಹಂಗೆ ಫಾಲೋ ಮಾಡಿ, ಹಂಗೆ ವಾಪಸ್ ಬಂದು ಈ ವಿಡಿಯೋಗೂ ಲೈಕ್ ಮಾಡಿ, ಹಂಗೆ ಆದ ತನಕ ಶೇರ್ ಮಾಡಿ. ಯಾರಾದ್ರೂ ಕೃಷ್ಣಗಿರಿಗೆ ಬಂದಾಗ ಎಲ್ಲಾದ್ರೂ ಒಳ್ಳೆ ಫಿಶ್ ತಿನ್ಬೇಕು ಅಂತಂದ್ರೆ ನಾನು KPN ಫಿಶ್ ಸ್ಟಾಲ್ಗೆ ಬರ್ಲಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾರೆ. ಒಳ್ಳೊಳ್ಳೆ ಫುಡ್ ಜಾಗಗಳನ್ನ ಹುಡುಕಿ ನಿಮ್ಗೆ ಎಲ್ಲ ಕಡೆ ತೋರಿಸ್ಕೊಡ್ತಾ ಇರ್ತೀನಿ. ಈಗ ಮುಂದಿನ ವಿಡಿಯೋ ಸಿಗ್ತೀನಿ. ಟಾಟಾ, ಬೈ ಬಾಯ್ ಅಣ್ಣ, ಬಾಯ್, ಥ್ಯಾಂಕ್ ಯು ಅಕ್ಕ, ಬಾಯ್. ಏನೋ ನಿತ್ತಿನ ಏನ್ ಇಷ್ಟ ಆಯ್ತು? ಚೆನ್ನಾಗಿ ತಿಂದ.
ಬೆಳಗ್ಗೆಯಿಂದ ಕೃಷ್ಣಗಿರಿ ಸೀರೀಸ್ 5 ಹೋಟ್ಲೇನ ಮಾಡಿದೀವಿ ಅಣ್ಣ. ಆಯ್ತಾ ಇಲ್ಲ ಅಣ್ಣ, ಅಣ್ಣ ಆಯ್ತಾ ಇಲ್ಲ ಅಣ್ಣ, ಬಾ ಇದೆಲ್ಲ ಹಾಕ್ತಿ ನೋಡು, ಬಿಡಲ್ಲ ನಾನು. ಸುಮ್ಮನೆ